ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪಲ್ಲವ ವ್ಯಾಕರಣ ಭಾಗದ 3ನೇ ಅಧ್ಯಾಯ ನಾನಾರ್ಥಗಳು ಅಂತ ತಿಳ್ಕೊಂಡು ಇದರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ಕಳೆದ ಅವಧಿಯಲ್ಲಿ ನಿಮಗೆ ಇದೇ ವಿಚಾರವಾಗಿ ಸಮಾನಾರ್ಥಕಗಳ ಬಗ್ಗೆ ಹೇಳಿದೆ. ನಾನು ನಿಮಗೆ ಸಮಾನಾರ್ಥಕಗಳು ಅಂದರೆ ಒಂದು ಶಬ್ದ ಭಾಷೆಯಲ್ಲಿ ಬಳಕೆ ಆಯ್ತಂದರೆ ಅದರ ಹಾಗೆಯೇ ಅರ್ಥ ಕೊಡ್ತಕ್ಕಂಥ ಹಲವು ಶಬ್ದಗಳು ನಮ್ಮಲ್ಲಿ ಏನಾಗ್ತವೆ, ಕಂಡು ಬರ್ತವೆ. ಅಂತಹ ಶಬ್ದಗಳಿಗೆ ನಾವು ಸಮಾನಾರ್ಥಕಗಳು ಅಂತ ತಿಳ್ಕೊಂಡು ಕರಿತೇವೆ ಅನ್ನೋದನ್ನು ನಾನು ಕಳೆದ ಅವಧಿಯಲ್ಲಿ ನಿಮಗೆ ಸ್ಪಷ್ಟೀಕರಣ ಕೊಡ್ತಾ, ಈ ಸಮಾನಾರ್ಥಕಗಳು ಮತ್ತು ನಾನಾರ್ಥಗಳ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡಿದ್ದೇನೆ. ವಿದ್ಯಾರ್ಥಿಗಳೇ, ನಾವು ಎಷ್ಟು ಪದ ಸಂಪತ್ತನ್ನು ಅಥವಾ ಶಬ್ದ ಸಂಪತ್ತನ್ನು ಹೆಚ್ಚಿಸ್ಕೊಳ್ತೇವಲ್ಲ, ಅಷ್ಟಷ್ಟು ನಮಗೆ ಭಾಷೆಯ ಮೇಲೆ ಹಿಡಿತ ಹೆಚ್ಚಾಗ್ತಾ ಹೋಗ್ತದೆ. ಇದಕ್ಕೆ ನಾವು ಹಲವಾರು ಮಾರ್ಗಗಳನ್ನು ಕಂಡುಕೊಳ್ಬೋದು. ಅವುಗಳಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಘಂಟು. ನಿಘಂಟು ಅಂದರೆ ಡಿಕ್ಷನರಿಯನ್ನು ಬಳಕೆ ಮಾಡ್ತಾ ಹೋಗಬೇಕು. ಯಾಕಂದರೆ ಅಲ್ಲಿ ಒಂದು ಶಬ್ದಕ್ಕೆ ಸಮಾನವಾಗಿ ಇರ್ತಕ್ಕಂಥ ಹಲವು ಶಬ್ದಗಳು ನಮಗೇನಾಗ್ತವೆ, ಸಿಗ್ತವೆ. ಅದರ ಜೊತೆಗೆ ಕೆಲವೊಂದು ತತ್ಸಮ ಮತ್ತು ತದ್ಭವ ಶಬ್ದಗಳು ಸಹಿತ ನಮಗೇನಾಗ್ತವೆ, ಅದರ ಸಮಾನಾರ್ಥಗಳನ್ನು ಕೊಡ್ತಕ್ಕಂಥ ಶಬ್ದಗಳು ಸಹಿತ ನಮಗೆ ತಿಳಿಯುತ್ತವೆ. ಹೀಗೆ ಮಾಡೋದ್ರಿಂದ ಏನಾಗ್ತವೆ, ಅನೇಕ ಪದಗಳು ನಮಗೇನಾಗ್ತವೆ, ಸಿಗ್ತವೆ. ಇದು ಒಂದು ಹಾದಿ. ಎರಡನೇದು, ಈ ವೃತ್ತಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಪದಬಂಧ ತುಂಬೋದು ಐತಿಲ್ಲ, ಈ ಪದಬಂಧ ತುಂಬೋದ್ರಿಂದನೂ ಸಹಿತ ನಾವು ಏನು ಮಾಡ್ಬೋದು, ಇಂಥ ಶಬ್ದಗಳನ್ನು ನಾವು ಹೆಚ್ಚೆಚ್ಚು ನಮ್ಮ ಜ್ಞಾನ ಸಂಗ್ರಹದಲ್ಲಿ ಸೇರಿಸ್ಕೊಳ್ಬೋದು. ಇನ್ನು ಮೂರನೇ ವಿಚಾರ ಏನಾಗ್ತಂದ್ರೆ, ಇಂಥ ಶಬ್ದಗಳನ್ನು ನಾವು ಈ ವ್ಯಾಕರಣ ಹಿನ್ನೆಲೆ ಒಳಗಡೆ ಚರ್ಚೆ ಮಾಡ್ತಾ ಹೋದ್ರೂ ಸಹಿತ ಹಲವು ಶಬ್ದಗಳು ನಮಗೇನಾಗಿಬಿಡ್ತವೆ, ಪಠ್ಯಪುಸ್ತಕದಲ್ಲಿ ಬಂದಿರ್ತವೆ. ಅವುಗಳನ್ನು ಬೇರೆ ಬೇರೆ ಕೋಣದಿಂದ ಅಧ್ಯಯನ ಮಾಡಿದಾಗ ಅಥವಾ ಅರ್ಥೈಸಿಕೊಂಡಾಗ ಅಂಥ ಅರ್ಥವನ್ನು ಕೊಡ್ತಕ್ಕಂಥ ಹಲವು ಶಬ್ದಗಳು ನಮಗೇನಾಗ್ತವೆ, ಪಠ್ಯಪುಸ್ತಕದಲ್ಲಿ ಸಹಿತ ಕಂಡು ಬರ್ತವೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಮಾಡಬೇಕು, ಈ ಸಮಾನಾರ್ಥಕಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದನ್ನು ನಾನು ಕಳೆದ ಅವಧಿಯಲ್ಲಿ ಹೇಳಿದೆ. ನಾನು ಇವತ್ತಿನ ಅಧ್ಯಯನದಲ್ಲಿ ನಾನೇನು ಮಾಡ್ತೇನೆ, ನಿಮಗೆ ನಾನಾರ್ಥಗಳು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾನಾರ್ಥ ಅಂದರೆ ಏನು? ನಾನಾ ಅರ್ಥಗಳು ಅಂದ್ರೆ ಶಬ್ದ ಒಂದು, ಆ ಶಬ್ದನೇ ಏನಾಗ್ತದೆ, ಸಮಯ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಏನಾಗ್ತಿರ್ತದೆ, ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಿರ್ತದೆ. ಪ್ರತಿಯೊಂದು ಭಾಷೆಯಲ್ಲಿ ಬಳಕೆ ಆಗ್ತಕ್ಕಂಥ ಕೆಲವೊಂದು ಪದಗಳಿಗೆ ಏನಾಗಿರ್ತವೆ ಅಂದ್ರೆ ಬಗೆಯ ಬಗೆಯ ಅರ್ಥಗಳಿರ್ತವೆ. ಇದನ್ನೆಲ್ಲ ನೀವು ಏನು ಮಾಡ್ಬೋದು, ಗಮನಿಸಿರ್ಬೋದು. ಇವು ಸಮಾನಾರ್ಥ ಆಗಿರದೆ, ವಿರುದ್ಧಾರ್ಥನೂ ಆಗಿರದೆ ಅವೇನಾಗಿರ್ತವೆ, ಇಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಿರ್ತವೆ. ಈಗ ಉದಾಹರಣೆಗೆ ನಿಮಗೆ ಏನು ಮಾಡ್ತೇನೆ, ನಾನು ಒಂದು ಉದಾಹರಣೆಯನ್ನು ಕೊಡ್ತಾ ಇರ್ತೇನೆ. ಉದಾಹರಣೆಗೆ ಇಲ್ಲಿ ಕಾಡು ಅಂತಕ್ಕಂಥ ಒಂದು ಶಬ್ದ. ಈ ಕಾಡು ಅಂತಕ್ಕಂಥ ಶಬ್ದಕ್ಕೆ ನಾವೇನು ಮಾಡ್ಬೋದು, ಹಲವು ಅರ್ಥಗಳಿರೋದನ್ನು ನಾವು ಏನು ಮಾಡ್ತೇವೆ, ಕಾಣ್ತೇವೆ. ನಾವು ಈ ಕಾಡು ಅಂದರೆ ಅರಣ್ಯ, ಕಾಡು ಅಂದರೆ ಅಡವಿ, ಕಾಡು ಅಂದರೆ ವನ, ಕಾಡು ಅಂದರೆ ಕಾಂತಾರ, ಕಾಡು ಅಂದರೆ ವಿಪೀನ, ಕಾಡು ಅಂದರೆ ಬಣ. ಹೌದಾ? ಇವು ಬೇರೆ ಬೇರೆ ಅರ್ಥಗಳದಾವೆ. ಇದಕ್ಕೆ ನಾವು ಏನು ಅನ್ನಕ್ಕೆ ಬರೋಲ್ಲ, ನಾನಾರ್ಥಗಳು ಅಂತ ತಿಳ್ಕೊಂಡು ಅನ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಶಬ್ದವೊಂದಕ್ಕೆ ಅದೇ ಅರ್ಥವನ್ನು ಕೊಡ್ತಕ್ಕಂಥ ಬೇರೆ ಶಬ್ದಗಳು ಏನಾಗಿರ್ತವೆ, ಸಾಮಾನ್ಯವಾಗಿ ಸಮಾನಾರ್ಥಗಳಾಗಿರ್ತವೆ. ಆದರೆ ನಾನಾರ್ಥಗಳಲ್ಲಿ ಏನಾಗಿರ್ತದೆ, ಶಬ್ದವೊಂದಕ್ಕೆ ಬೇರೆ ಅರ್ಥವನ್ನು ಕೊಡ್ತಕ್ಕಂಥ ಕೆಲವು ಶಬ್ದಗಳಿರ್ತವೆ. ಈಗ ಉದಾಹರಣೆಗೆ ಕಾಡು ಅನ್ನೋದು ಸಮಾನಾರ್ಥಕವಾಗಿ ಇಷ್ಟು ಶಬ್ದಗಳನ್ನು ಹೊಂದಿದ್ರೆ, ಕಾಡು ಅನ್ನೋದು ಇನ್ನೊಂದು ಅರ್ಥ ಏನು ಹೊಂದಿರ್ತದೆ, ಪೀಡಿಸು. ಅಂದರೆ ಕಾಡು ಅಂದ್ರೆ ಪೀಡಿಸು. ಅದನ್ನು ನಾವು ಹಳ್ಳಿ ಭಾಷೆಯೊಳಗೆ ಏನಂತೇವೆ, ತೊಂದರೆ ಕೊಡು ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ಇಂತಹ ಶಬ್ದಗಳನ್ನು ನಾವೇನಂತೇವೆ, ನಾನಾರ್ಥಗಳು ಅಂತ ತಿಳ್ಕೊಂಡು ಕರೀತಿರ್ತೇವೆ. ನಾನಾರ್ಥಗಳಂದಾಗ ಏನಾಗ್ತದೆ, ಇಲ್ಲಿ ಒಂದು ಶಬ್ದಕ್ಕೆ ಏನಾಗಿರ್ತದೆ, ಇಂಥ ಬೇರೆ ಅರ್ಥಗಳನ್ನು ಕೊಡ್ತಕ್ಕಂಥ ಶಬ್ದಗಳು ಸಹಿತ ಏನಾಗಿರ್ತವೆ, ಇರ್ತಾವೆ ಅನ್ನೋದನ್ನು ನಾವು ಏನು ಮಾಡಬೇಕಾಗಿದೆ, ಇಂದಿನ ಅಧ್ಯಯನದಲ್ಲಿ ಏನು ಮಾಡಬೇಕಾದ, ಅಧ್ಯಯನ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಭಾಷೆಯಲ್ಲಿ ಬಳಕೆ ಆಗ್ತಕ್ಕಂಥ ಕೆಲವು ಶಬ್ದಗಳಿಗೆ ಏನಾಗಿರ್ತವೆ, ಸಮಾನಾರ್ಥಗಳನ್ನು ಹೊರತುಪಡಿಸಿ ಏನಾಗಿರ್ತವೆ, ಬೇರೆ ಅರ್ಥವನ್ನು ಕೊಡ್ತಕ್ಕಂಥ ಕೆಲವೊಂದು ಪದಗಳಿರ್ತವೆ. ಈಗ ಉದಾಹರಣೆಗೆ ನಾನೇನು ಮಾಡ್ತೇನೆ, ಬಲ ಅಂತಕ್ಕಂಥ ಒಂದು ಶಬ್ದವನ್ನು ತೆಗೆದುಕೊಳ್ತೇನೆ. ನಾನು ಈ ಬಲ ಅಂದರೆ ಏನು, ಶಕ್ತಿ ಅಂತ ತಿಳ್ಕೊಂಡು. ಬಟ್ ಬಲ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು,
ಈ ರೀತಿಯಾಗಿ ಏನು ಮಾಡ್ಬೋದು, ಬೇರೆ ಬೇರೆ ಅರ್ಥಗಳ ಹಿನ್ನೆಲೆಯಲ್ಲಿ ಬಳಸ್ಬೋದು. ಇದಕ್ಕೆ ನಾವೇನು ಕರಿತೇವೆ, ನಾನಾರ್ಥಗಳು ಅಂತ ತಿಳ್ಕೊಂಡು ಕರಿತೇವೆ ನಾವು, ಬೇರೆ ಬೇರೆ ಅರ್ಥಗಳ ಹಿನ್ನೆಲೆಯಲ್ಲಿ. ಇಲ್ಲಿ ನೋಡಿ, ಬಲ ಅಂದರೆ ಶಕ್ತಿಶಾಲಿ, ಬಲ ಅಂದರೆ ಸೈನ್ಯ, ಬಲ ಅಂದರೆ ದಿಕ್ಕು, ಬಲ ಅಂದರೆ ಬಿಗಿ, ಬಲ ಅಂದರೆ ನೆರವು, ಬಲ ಅಂದರೆ ವರ್ಚಸ್ಸು. ನೋಡಿ, ಇದು ಸಮಾನಾರ್ಥ ಅಲ್ಲ. ಇದು ಬಲ ಅಂತಕ್ಕಂಥ ಶಬ್ದ ಸಮಯ, ಸಂದರ್ಭ, ಸನ್ನಿವೇಶಗಳಲ್ಲಿ ಏನಾಗ್ತದೆ, ಬೇರೆ ಬೇರೆ ಅರ್ಥಗಳ ಹಿನ್ನೆಲೆಯಲ್ಲಿ ಬಳಕೆ ಆಗ್ತದೆ. ಇಂತಹ ಶಬ್ದಗಳಿಗೆ ನಾವು ಏನು ಮಾಡ್ತಿರ್ತೇವೆ, ಸಾಮಾನ್ಯವಾಗಿ ವಿವಿಧ ಅರ್ಥಗಳು ಅಥವಾ ನಾನಾರ್ಥಗಳು ಅಂತ ತಿಳ್ಕೊಂಡು ನಾವೇನು ಮಾಡ್ತೇವೆ, ಕರಿತೇವೆ. ಇಂಥ ಶಬ್ದ ಸಂಪತ್ತನ್ನು ಏನಾಗ್ತದೆ, ನಿಘಂಟಿನ ಸಹಾಯದಿಂದ ಅಥವಾ ಪದಗಳ ವಿವಿಧ ಅರ್ಥಗಳನ್ನು ಅರ್ಥ ಮಾಡ್ಕೋದ್ರ ಮೂಲಕ, ಪದಬಂಧಗಳನ್ನು ತುಂಬೋದ್ರ ಮೂಲಕ, ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗಿಸೋದ್ರ ಮೂಲಕ ನಾವೇನು ಮಾಡಬೇಕಾಗ್ಯದ, ನಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ತಾ ಹೋಗಬೇಕಾಗ್ಯದ. ಹೌದಾ? ಪರೀಕ್ಷೆಯಲ್ಲಿ ಏನು ಮಾಡ್ತಿರ್ತಾರೆ, ನಮಗೆ ಸಾಮಾನ್ಯವಾಗಿ ಒಂದು ಪದದ ಅರ್ಥಗಳನ್ನು ಕೊಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಥವನ್ನು ಏನು ಮಾಡಿರಿ, ಬರೀರಿ ಅಂತ ತಿಳ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪದಗಳಿಗಿರುವ ಸಾಮಾನ್ಯ ಅರ್ಥಗಳನ್ನು ಬರೀತಾ ಹೋದರೆ ಅದಕ್ಕೆ ಏನಾಗ್ತದೆ, ಸಮಾನಾರ್ಥಗಳಾಗ್ತವೆ. ಆದರೆ ಇದು ಆ ಭಾಷೆಯ ಬಗೆಗೆ ನಮಗಿರ್ತಕ್ಕಂಥ ಅಜ್ಞಾನವನ್ನು ಏನು ಮಾಡ್ತದೆ, ತೋರಿಸ್ತದೆ. ಅದಕ್ಕೆ ಸಮಾನಾರ್ಥಕ ಮತ್ತು ನಾನಾರ್ಥಗಳಿಗಿರ್ತಕ್ಕಂಥ ಡಿಫ್ರೆನ್ಸನ್ನು ಏನದಲ್ಲ, ವ್ಯತ್ಯಾಸ ಏನದಲ್ಲ, ಅದನ್ನು ತಿಳ್ಕೊಂಡು ನಾವು ಏನು ಮಾಡಬೇಕು, ಒಂದು ಪದಕ್ಕಿರ್ತಕ್ಕಂಥ ಸಮಾನಾರ್ಥಗಳು ಯಾವುವು, ಒಂದು ಪದಕ್ಕಿರ್ತಕ್ಕಂಥ ನಾನಾರ್ಥಗಳು ಯಾವುವು ಅನ್ನೋದನ್ನು ನಾವೇನು ಮಾಡಬೇಕು, ವ್ಯತ್ಯಾಸಗಳನ್ನು ತಿಳಿದು ಅವುಗಳನ್ನು ಭಾಷೆಯಲ್ಲಿ ಬಳಸ್ತಾ ಹೋಗಿಬಿಡಬೇಕು. ಈ ಉದಾಹರಣೆಗೆ ಸ್ಟೂಡೆಂಟ್ ನೋಡಿ, ಕಾಡು ಅಂತಕ್ಕಂಥ ಒಂದು ಶಬ್ದ ಕೊಟ್ಟರು ಅಂದರೆ ಇದಕ್ಕೆ ನಾನಾರ್ಥ ಬರೀರಿ ಅಂದರೆ ನಾವು ಇದನ್ನೆಲ್ಲ ಬರೆದ್ರೆ ಏನು ಮಾಡಲ್ಲ, ಮಾರ್ಕ್ಸ್ ಬರೋಲ್ಲ, ಅಂಕಗಳನ್ನು ಕೊಡೋಲ್ಲ. ಯಾಕಂದರೆ ಇವೆಲ್ಲವೂ ಸಮಾನ ಅರ್ಥಗಳನ್ನು ಕೊಡ್ತಕ್ಕಂಥದ್ದು. ಈಗ ನೋಡಿ, ಕಾಡು ಅಂದರೆ ಅರಣ್ಯ, ಹೌದಾ? ಕಾಡು ಅಂದರೆ ಅಡವಿ, ಅಡವಿ, ಹೌದಾ? ಕಾಡು ಅಂದರೆ ಒಣ ಆಗ್ತದೆ, ಕಾಡು ಅಂದರೆ ಕಾಂತಾರ ಆಗ್ತದೆ, ಕಾಡು ಅಂದರೆ ಬಿಪಿನ್ ಆಗ್ತದೆ, ಕಾಡು ಅಂದರೆ ಬಣ ಆಗ್ತದೆ, ಕಾಡು ಅಂದ್ರೆ ಏನಾಗ್ತದೆ, ಅಟವಿ ಅಂತ ಹೇಳ್ಕೊಂಡು ಅರ್ಥ ಆಗ್ತದೆ. ಬಟ್ ಇವು ಆಲ್ ಏನಾಗ್ತವೆ, ಇವೆಲ್ಲ ಶಬ್ದಗಳು ಸಮಾನಾರ್ಥಗಳಾಗ್ತವೆ. ಇಲ್ಲಿ ಒಂದೇ ಏನದ ಭಿನ್ನಾರ್ಥದ ಏನಪ್ಪ ಅಂದ್ರೆ ಪೀಡಿಸು. ಪೀಡಿಸು ಅನ್ನೋದನ್ನು ನಾವೇನು ಮಾಡ್ತೇವೆ, ತೊಂದರೆ ಕೊಡು, ಪೀಡಿಸೋದು ಅಂದರೆ ಸಾಮಾನ್ಯವಾಗಿ ಏನು ಮಾಡೋದು, ತೊಂದರೆ ಕೊಡೋದಕ್ಕೆ ನಾವು ಪೀಡಿಸೋದು ಅಂತ ತಿಳ್ಕೊಂಡು ಕರಿತೇವೆ. ಬಟ್ ಇವೆರಡು ಸಮಾನ ಶಬ್ದಗಳೇ. ಅದಕ್ಕೆ ಕಾಡು ಅಂದರೆ ಅರಣ್ಯ, ಕಾಡು ಅಂದರೆ ಪೀಡಿಸು. ಅಂದರೆ ಪರೀಕ್ಷೆಯೊಳಗೆ ನಿಮಗೆ 2 ಅಂಕಕ್ಕೆ ನಾನಾರ್ಥಗಳನ್ನು ಬರೀರಿ ಅಂತ ತಿಳ್ಕೊಂಡು ಹೇಳಿದಾಗ ಈ 2 ಶಬ್ದಗಳನ್ನು ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡೋಲ್ಲ, ಅಂಕಗಳನ್ನು ಕೊಡೋಲ್ಲ. ನೀವೇನು ಮಾಡಬೇಕಂದ್ರೆ ಕಾಡು ಅಂದರೆ ಅರಣ್ಯ, ಕಾಡು ಅಂದರೆ ಪೀಡಿಸು, ಅದನ್ನು ನಿಮ್ಗೆ ಏನಾಗಬೇಕು, ಡಿಫ್ರೆನ್ಸನ್ನು ಸಹಿತ ನಿಮ್ಗೆ ಏನಾಗಿರಬೇಕು, ಗೊತ್ತಿರಬೇಕು. ಅದನ್ನು ಬಳಸೋದ್ರ ಬಗ್ಗೆ ಡಿಫ್ರೆನ್ಸನ್ನು ಗೊತ್ತಿರಬೇಕು. ಈಗ ಕಾಡು, ಹೌದಾ? ಈ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ, ಹೌದಾ? ಪಶ್ಚಿಮ ಘಟ್ಟಗಳಲ್ಲಿ ದಟ್ಟವಾದ ಕಾಡು ಇದೆ, ಪಶ್ಚಿಮ ಘಟ್ಟಗಳಲ್ಲಿ ದಟ್ಟವಾದ ಕಾಡು ಇದೆ, ಹೌದಾ? ಇನ್ನು ಇಲ್ಲಿ ಕಾಡು ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನದ, ನಾನಾರ್ಥಗಳಲ್ಲಿ ಪೀಡಿಸು ಅಂತ ತಿಳ್ಕೊಂಡು. ಇಲ್ಲಿ ಪೀಡಿಸು ಅನ್ನೋದಕ್ಕೆ ನಾವು ಹೆಂಗೆ ಬಿಡಬೇಕು, ರಾಕ್ಷಸರು ದೇವತೆಗಳನ್ನು ಏನು ಮಾಡ್ತಿದ್ರು, ಮೇಲಿಂದ ಮೇಲೆ ಕಾಡುತ್ತಿದ್ದರು, ಹೌದಾ? ಚಿಕ್ಕ ಮಕ್ಕಳು ತಾಯಿಯನ್ನು ಏನು ಮಾಡ್ತವೆ, ಕಾಡುತ್ತವೆ. ಅಥವಾ ದುರುಳರು ಅಥವಾ ಮೂರ್ಖರು ಏನು ಮಾಡ್ತಾರೆ, ಸಜ್ಜನರನ್ನು ಕಾಡುತ್ತಾರೆ. ನೋಡಿ, ಕಾಡು ಅರಣ್ಯ, ಕಾಡು ಪೀಡಿಸು. ಹೀಗೆ ನಾವೇನು ಮಾಡಬೇಕು, ಒಂದು ಭಾಷೆಯಲ್ಲಿರ್ತಕ್ಕಂಥ ಒಂದು ಶಬ್ದದ ಡಿಫ್ರೆಂಟ್ ಮೀನಿಂಗ್ಸ್ ಅಂತ ತಿಳ್ಕೊಂಡು ಕರಿತೀವಿ ನಾವು. ಭಿನ್ನಾರ್ಥಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪರೀಕ್ಷೆಯಲ್ಲಿ ಬರೆದ್ರೆ 2 ಅಂಕಗಳನ್ನು ನಾವೇನು ಮಾಡಬೇಕು, ಪಡಿಬೇಕು. ಅದಕ್ಕೆ ಸಾಮಾನ್ಯವಾಗಿ ಸಮಾನಾರ್ಥಕಗಳು ಯಾವುವು, ನಾನಾರ್ಥಗಳು ಯಾವುವು ಮೊದಲು ಕ್ಲಾಸಿಫಿಕೇಶನ್ ಮಾಡಬೇಕು. ಒಂದು ಶಬ್ದಕ್ಕಿರ್ತಕ್ಕಂಥ ಸಮಾನಾರ್ಥಗಳನ್ನು ಕೇಳಿದ್ರಂದ್ರೆ ಇದನ್ನು ಬರೀರಿ, ಒಂದು ಶಬ್ದಕ್ಕಿರ್ತಕ್ಕಂಥ ನಾನಾರ್ಥಗಳನ್ನು ಕೇಳಿದ್ರಂದ್ರೆ ಇದನ್ನು ಬರೀರಿ. ಇಲ್ಲಿ ಉದಾಹರಣೆ ಅದ ನೋಡಿ, ಬಲ, ಹೌದಾ? ಬಲ ಅನ್ನೋದಕ್ಕೆ ಏನದಪ್ಪ ಅಂದ್ರೆ ಡಿಫ್ರೆನ್ಸ್ ಮೀನಿಂಗ್ ಇದಾವೆ. ಹೆಂಗಂದ್ರೆ ಬಲ ಅನ್ನೋದು ಶಕ್ತಿಶಾಲಿ, ಅವನು ತುಂಬ ಬಲಶಾಲಿಯಾಗಿದ್ದನು. ಬೇಡ, ಅಶೋಕನು ತುಂಬ ಬಲಶಾಲಿಯಾಗಿದ್ದನು. ಇಲ್ಲಿ ಬಲಶಾಲಿ ಅನ್ನೋದಕ್ಕೆ ಏನು ಅರ್ಥ, ಶಕ್ತಿಶಾಲಿ, ಹೌದಾ? ನೆಪೋಲಿಯನ್ ಬೋನಾಪಾರ್ಟನು ತುಂಬ ಬಲಶಾಲಿಯಾಗಿದ್ದನು. ಇಲ್ಲಿ ಬಲ ಅನ್ನೋದಕ್ಕೆ ಏನು ಅರ್ಥ ಕೊಡ್ತದ, ಶಕ್ತಿಶಾಲಿ ಅಂತ ತಿಳ್ಕೊಂಡು ಕೊಡ್ತದ, ಹೌದಾ? ಇನ್ನೊಂದು ಅರ್ಥ
ಬಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನಪ್ಪ? ಸೈನ್ಯ. ಹೌದಾ? ಪಾಂಡವರ ಸೈನ್ಯವು 11 ಅಕ್ಷೋಹಿಣಿ ಸೈನ್ಯದಿಂದ ಕೂಡಿತ್ತು. ಹೌದಾ? ಭಾರತದ ಬಲವು ಜಗತ್ತಿನಲ್ಲಿ 2ನೇ ಸ್ಥಾನವನ್ನು ಪಡೆದಿದೆ. ಇಲ್ಲಿ ಬಲ ಅಂದರೆ ಸೈನ್ಯ. ಹೌದಾ? ಅಶೋಕನ ಬಲವು ತುಂಬ ಹೆಚ್ಚಾಗಿತ್ತು. ನೆಪೋಲಿಯನ್ ಬೋನಾಪಾರ್ಟನ ಬಲವು ಏನಾಗಿತ್ತು? ತುಂಬ ಪ್ರಬುದ್ಧತೆಯನ್ನು ಹೊಂದಿತ್ತು. ಹೀಗೆ ನಾವೇನು ಮಾಡಬೇಕಂದ್ರೆ ಬಲ ಅನ್ನೋದನ್ನು ಕಳಿಬೇಕು. ಬಲ ಅಂದರೆ ಇಲ್ಲಿ ಸೈನ್ಯ. ಓಕೆ, ಇಲ್ಲಿ ನೋಡಿ, ಪಾಂಡವರ ಬಲ 11 ಅಕ್ಷೋಹಿಣಿಯಿಂದ ಕೂಡಿತ್ತು. ಅದಕ್ಕೆ ಅರ್ಥ ಏನು? ಸೈನ್ಯ ಅಂತ ತಿಳ್ಕೊಂಡು. ಇನ್ನು ಮೂರನೇ ಅರ್ಥ, ಇಲ್ಲಿ ಬಲ ಅಂದರೆ ಏನು? ದಿಕ್ಕು. ಅವಳು ದೇವಸ್ಥಾನದಲ್ಲಿ ಏನು ಮಾಡಿದಳು? ಬಲಗಡೆಯಿಂದ ಪ್ರದಕ್ಷಿಣೆ ಮಾಡಿದಳು. ಅವಳು ದೇವಸ್ಥಾನದಲ್ಲಿ ಬಲಗಡೆಯಿಂದ ಪ್ರದಕ್ಷಿಣೆ ಮಾಡಿದಳು. ಇಲ್ಲಿ ಬಲ ಅನ್ನೋದು ದಿಕ್ಕನ್ನು ಹೇಳ್ತದೆ. ಹೌದಾ? ಇನ್ನು 4ನೇ ಅರ್ಥ, ಬಲ ಅಂದರೆ ಬಿಗಿ. ತಾಯಿ ತನ್ನ ಮಗುವನ್ನು ಬಲವಾಗಿ ತಬ್ಬಿಕೊಂಡಳು, ಅಥವಾ ತಾಯಿ ತನ್ನ ಮಗನನ್ನು ಬಲವಾಗಿ ಹಿಡಿದುಕೊಂಡಿದ್ದಳು. ಇಲ್ಲಿ ಬಿಗಿ. ಬಲ ಅಂದರೆ ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ಹೌದಾ? ಇನ್ನು ಬಲ. ಬಲ ಅಂದರೆ ಏನು ಅರ್ಥ ಆಗಬೇಕು? ನೆರವು ಅಂತ. ಈಗ ಗೆಳೆಯನ ಆಗಮನವು ನನಗೆ ಬಲವನ್ನು ನೀಡಿತು. ಹೌದಾ? ಮುಳುಗುವವನಿಗೆ ಹುಲ್ಲು ಕಡ್ಡಿಯೋ ಬಲ. ಹೌದಾ? ಅದರ ಇಲ್ಲಿ ನೆರವು. ಹೌದಾ? ಮುಳುಗುವವನಿಗೆ ಹುಲ್ಲು ಕಡ್ಡಿಯೋ ಬಲ ನೀಡಿತು ಅಂದ್ರೆ ಆಸರೆಯನ್ನು ಕೊಟ್ಟಿತು ಅಥವಾ ನೆರವನ್ನು ಕೊಟ್ಟಿತು ಅಂತ ತಿಳ್ಕೊಂಡು ಅರ್ಥ. ಅಥವಾ ಗೆಳೆಯನ ಆಗಮನವು ನನಗೆ ಬಲವನ್ನು ನೀಡಿತು. ಬಲವನ್ನು ನೀಡಿತು. ಓಕೆ, ನೆಕ್ಸ್ಟ್. ಇನ್ನು ಬಲ ಅಂದರೆ ಏನಪ್ಪ? ಬಲ ಅಂದರೆ ವರ್ಚಸ್ಸು. ರಾಜಕೀಯದಲ್ಲಿ ಆತ ತುಂಬ ಬಲಶಾಲಿ. ಹೌದಾ? ನರೇಂದ್ರ ಮೋದಿಯವರು ರಾಜಕೀಯದಲ್ಲಿ ತುಂಬ ಬಲಶಾಲಿ. ಹೌದಾ? ಇಂದಿರಾ ಗಾಂಧಿಯವರು ರಾಜಕೀಯದಲ್ಲಿ ತುಂಬ ಬಲಶಾಲಿಯಾಗಿದ್ದರು. ಅಂದರೆ ಇಲ್ಲಿ ಬಲಶಾಲಿಯಾಗಿದ್ದರು ಅಂದರೆ ಅರ್ಥ ಶಕ್ತಿವಂತರ ಕೂಡ ಅರ್ಥ ಮಾಡಬೇಕಾಗಿಲ್ಲ. ಅಲ್ಲಿ ವರ್ಚಸ್ಸನ್ನು ಹೊಂದಿದ್ದರು. ರಾಜಕೀಯದಲ್ಲಿ ತುಂಬ ಪ್ರಭಾವಶಾಲಿಗಳಾಗಿದ್ದರು, ವರ್ಚಸ್ವಿಗಳಾಗಿದ್ದರು. ವರ್ಚಸ್ಸು ಅಂದ್ರೆ ಪ್ರಭಾವಶಾಲಿ. ಹೀಗೆ ಇಲ್ಲಿ ಬಲ ಅಂತಕ್ಕಂಥ ಶಬ್ದಕ್ಕೆ ಏನಾಗ್ತವೆ? ಶಕ್ತಿ, ಸೈನ್ಯ, ದಿಕ್ಕು, ಬಿಗಿ, ನೆರವು, ವರ್ಚಸ್ಸು ಇತ್ಯಾದಿ ಅರ್ಥಗಳನ್ನು ಏನು ಮಾಡ್ತದ? ಕೊಡ್ತಾ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ಅರ್ಥಗಳು ಏನಾಗಿದ್ದಾವೆ? ಪ್ರಯೋಗಗೊಳ್ತವೆ. ಇವು ಯಾವುವು ಸಮಾನಾರ್ಥಕಗಳಲ್ಲ. ಇಂಥ ವಾಕ್ಯಗಳನ್ನು ಅಭ್ಯಾಸ ಮಾಡೋದ್ರಿಂದ ಏನಾಗ್ತದೆ? ಪದವೊಂದರ ವಿವಿಧ ಅರ್ಥಗಳನ್ನು ಗ್ರಹಿಸಲು ಏನಾಗ್ತದೆ? ಅನುಕೂಲವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾಳೆ ನಿಮ್ಮ ಜ್ಞಾನ ಭಂಡಾರದ ವೃದ್ಧಿಗಾಗಿ ನಿಘಂಟನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ, ಭಾಷೆ ಮೇಲೆ ಪ್ರಭುತ್ವ ಸಾಗಿಸಲಿಕ್ಕೆ, ಸಮಯ ಸಂದರ್ಭಾನುಸಾರವಾಗಿ ಶಬ್ದಗಳನ್ನು ಪ್ರಯೋಗಿಸಲಿಕ್ಕೆ ನೀವೇನು ಮಾಡಬೇಕಾಗಿದೆ? ಇಂಥ ಒಂದು ಶಬ್ದಕ್ಕಿರ್ತಕ್ಕಂಥ ನಾನಾ ಅರ್ಥಗಳನ್ನು, ಸಮಾನಾರ್ಥಗಳನ್ನು ತಿಳ್ಕೊಳ್ಳೋದು ಅತಿ ಅವಶ್ಯ ಅಂತಕ್ಕಂಥ ಹಿನ್ನೆಲೆಯೊಳಗೆ ನಿಮಗೆ ನಾನು ಇಲ್ಲಿ ನಾನಾ ಅರ್ಥಗಳ ಬಗ್ಗೆ ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕೆಲವೊಂದು ಇಂಥ ಶಬ್ದಗಳು ಇಲ್ಲಿ ಪ್ರಯೋಗಗೊಂಡಿದ್ದಾವೆ, ಉಲ್ಲೇಖಗೊಂಡಿದ್ದಾವೆ. ಅವುಗಳ ಬಗ್ಗೆ ನಿಮ್ಮನ್ನು ಏನು ಮಾಡ್ತೇನೆ ಹೇಳ್ತೇನೆ ನಾನು. ಒಂದು ಉದಾಹರಣೆ, ಹೊಳೆ. ಹೌದಾ? ಈ ಹೊಳೆ ಅನ್ನೋದಕ್ಕೆ ಏನಪ್ಪ? ನದಿ ಒಂದು ಅರ್ಥ. ಹೊಳೆ ಅನ್ನೋದಕ್ಕೆ ಏನಾಗ್ತದ? ತೋಚು. ಇನ್ನೊಂದು ಅರ್ಥ, ಹೊಳೆ ಅಂದರೆ ಪ್ರಕಾಶಿಸು. ಓಕೆ, ಮೀನುಗಳು ನದಿಯಲ್ಲಿ ಹೊಳೆಯಲ್ಲಿ ಈಜುತ್ತಿದ್ದವು. ಮೀನುಗಳು ಹೊಳೆಯಲ್ಲಿ ಈಜುತ್ತಿದ್ದವು. ಇಲ್ಲಿ ಏನಪ್ಪ ಅರ್ಥ? ಹೊಳೆ ಅನ್ನೋದಕ್ಕೆ ನದಿ ಅಂತ ತಿಳ್ಕೊಂಡು ಅರ್ಥ ಕೊಡ್ತು. ಇನ್ನು ಏನು ಮಾಡಿದರೂ ಉತ್ತರ ಹೊಳೆಯಲಿಲ್ಲ. ಆಪತ್ಕಾಲದಲ್ಲಿ ಏನು ಮಾಡಿದರೂ ಉತ್ತರ ಹೊಳೆಯಲಿಲ್ಲ. ಇಲ್ಲಿ ಹೊಳೆ ಅಂದರೆ ತೋಚು. ಓಕೆ, ನೆಕ್ಸ್ಟ್. ಇನ್ನು ಪ್ರಕಾಶಿಸು. ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುತ್ತವೆ. ನೋಡಿ, ಹೊಳೆ ಅನ್ನೋದಕ್ಕೆ ಇರತಕ್ಕಂಥ ನಾನಾರ್ಥಗಳ ಬಗ್ಗೆ ನಿಮಗೇನಾಯಿತು? ಒಂದು ವಿಚಾರ ಮೂಡಿತು. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ ನಾನು. ವಿದ್ಯಾರ್ಥಿಗಳೇ, ಈಗ ಕಳೆ ಅಂತಕ್ಕಂಥ ಶಬ್ದ. ಕಳೆ ಅಂದ್ರೆ 3 ಅರ್ಥ ಕೊಡ್ತದೆ. ಕಳೆ ಅಂದರೆ ಕಸ, ಕಳೆ ಅಂದರೆ ಕಾಂತಿ, ಕಳೆ ಅಂದರೆ ನಷ್ಟ, ಕಳೆ ಅಂದರೆ ಏನಪ್ಪ? ಕಸ ಅಂತ ತಿಳ್ಕೊಂಡು. ಕಳೆ ಅಂದರೆ ಕಡಿಮೆ ಮಾಡು. ಹೌದಾ? ಈ ನೋಡಿ, ಹೊಲದಲ್ಲಿ ರೈತರು ಕಳೆ ಕೀಳುತ್ತಿದ್ದರು. ಇಲ್ಲಿ ಕಳೆ ಅಂತಕ್ಕಂಥದ್ದೇನು? ಕಸ ಅಂತ ತಿಳ್ಕೊಂಡು. ಸಂದರ್ಭಾನುಸಾರ ಕಳೆ ಅಂದರೆ ಏನಾಯಿತು? ಕಸ ಆಯಿತು. ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಕಸ.
ಇನ್ನು ಎರಡನೇದು, ಅವಳ ಮುಖದಲ್ಲಿ ಕಳೆಯು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಅವಳ ಮುಖದಲ್ಲಿರುವ ಕಳೆಯು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಇಲ್ಲಿ ಅವಳು ಬೇಡ, ಹೌದಾ? ಶೀತೆಯ ಮುಖದಲ್ಲಿರುವ ಕಳೆಯು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಇಲ್ಲಿ ಕಳೆ ಅಂದರೆ ಕಸ ಅಂತ ತಿಳ್ಕೊಂಡು ಅರ್ಥ ಮಾಡಬೇಕಾಗಿಲ್ಲ. ಇಲ್ಲಿ ಕಳೆ ಅಂದರೆ ಕಾಂತಿ ಅಂತ ತಿಳ್ಕೊಂಡು ಅರ್ಥ ಮಾಡಬೇಕಾಗಿದೆ. ಇನ್ನೊಂದು ಅರ್ಥ, ಬಸ್ಸಿನಲ್ಲಿ ನನ್ನ ಪುಸ್ತಕವು ಕಳೆದು ಹೋಯಿತು. ಕಳೆ ಅಂದ್ರೆ ಇಲ್ಲಿ ನಷ್ಟ. ಅಥವಾ ಬ್ಯಾಗಿನಲ್ಲಿದ್ದ ನನ್ನದು ಹಣವು ಕಳೆದು ಹೋಯಿತು. ಇಲ್ಲಿ ಕಳೆ ಅಂದರೆ ನಷ್ಟವಾಗು. ಇನ್ನು ಕಳೆ ಅಂದರೆ ಕಡಿಮೆ ಮಾಡು. ಕಡಿಮೆ ಮಾಡೋದ್ರೆ ಮೈನಸ್ ಮಾಡು. ಈಗ ಉದಾಹರಣೆಗೆ 10ರಿಂದ 5 ಕಳೆದರೆ 5 ಉಳಿಯುವುದು. 100ರಲ್ಲಿ 50 ಕಳೆದರೆ 50 ಉಳಿಯುವುದು. ಇಲ್ಲಿ ಕಳೆ ಅಂದರೆ ಏನಾಗ್ತದ? ಕಡಿಮೆ ಮಾಡು, ಹೌದಾ? ಹಿಂಗೆ ಏನಾಗ್ತವೆ? ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ನಾನು. ಈ ಕಲಿ ಅಂದರೆ ಲರ್ನಿಂಗ್, ಅಂದ್ರೆ ಕಲಿ ಅಂದರೆ ಏನು ಮಾಡಪ್ಪ ಅಂದ್ರೆ ಅರಿ. ಇನ್ನೊಂದು ಅರ್ಥ ಕಲಿ ಅಂದರೆ ವೀರ, ಹೌದಾ? ಪಂಪನು ಕವಿಯು ಕಲಿಯೂ ಆಗಿದ್ದನು. ಪಂಪನು ಕವಿಯು ಕಲಿಯೂ ಆಗಿದ್ದನು ಅಂದ್ರೆ ಚಾವುಂಡರಾಯನು ಕವಿಯು ಕಲಿಯೂ ಆಗಿದ್ದನು. ಕಲಿ ಅಂದರೆ ಏನಾಗ್ತದ? ಇಲ್ಲ ಅರ್ಥ ಒಂದರ್ಥ ವೀರ ಅಂತ ತಿಳ್ಕೊಂಡು ಅರ್ಥ ಕೊಡ್ತದೆ. ಹಾಗೆ ಇನ್ನೊಂದು ಅರ್ಥ ಕಲಿ ಅಂದರೆ ಅರಿ ಅಥವಾ ತಿಳಿ, ಹೌದಾ? ಈ ಘಟನೆಯಿಂದ ಅವನು ಒಳ್ಳೆಯ ಪಾಠ ಕಲಿತನು, ಹೌದಾ? ಇದರಿಂದ ನಾನು ಒಳ್ಳೆಯ ಪಾಠವನ್ನು ಕಲಿತೇನು. ನೋಡಿ, ಇಲ್ಲಿ ಅರಿ ಅಂದ್ರೆ ಆ ಘಟನೆಯಿಂದ ಅವನು ಒಳ್ಳೆಯ ಪಾಠವನ್ನು ಕಲಿತನು. ಅಥವಾ ಚುನಾವಣೆಯಲ್ಲಿ ಸೋತದ್ದು ಅವನಿಗೆ ಒಂದು ಒಳ್ಳೆಯ ಏನಾಯಿತು? ಪಾಠವನ್ನು ಕಲಿಸಿತು. ಅಂದ್ರೆ ಅವ ಅರ್ಥ ಮಾಡಿಕೊಂಡ. ಅಂದ್ರೆ ಜನರು ನನಗೇನು ಮಾಡಿದ್ರು? ಸರಿಯಾದ ಮಾರ್ಗದರ್ಶನವನ್ನು ಮಾಡಿಕೊಂಡ್ರು. ಅಂದ್ರೆ ನಾನು ಅರ್ಥಕೊಳ್ಬೇಕಾಗ್ಯದ, ನಾನು ತಿಳ್ಕೊಳ್ಬೇಕಾಗ್ಯದ, ನಾನು ಯಾಕೆ ಸೋತೆ ಅಂತ ತಿಳ್ಕೊಂಡು. ಹಿಂಗೆ ವಿದ್ಯಾರ್ಥಿಗಳೇ, ನಿಮಗೆ ಪರೀಕ್ಷೆ ಒಳಗೆ ಏನು ಮಾಡಿದ್ದಾರೆ? ಇನ್ನೂ ಕೆಲವು ಅರ್ಥಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವೇನು ಮಾಡಬೇಕಾಗ್ಯದ? ಪರೀಕ್ಷಾ ದೃಷ್ಟಿಯಿಂದ, ಆಮೇಲೆ ನಮ್ಮ ಜ್ಞಾನ ಭಂಡಾರವನ್ನು ವರ್ಧಿಸಿಕೊಳ್ಳಲಿಕ್ಕೆ, ಭಾಷೆ ಮೇಲೆ ಪ್ರಭುತ್ವ ಸಾಧಿಸಿಕೊಳ್ಳಲಿಕ್ಕೆ ಹೆಚ್ಚೆಚ್ಚು ಓದಬೇಕು. ಈ ಹಿನ್ನೆಲೆಯಲ್ಲಿ ನಾವು ಆ ಒಂದು ವಿಚಾರಗಳನ್ನು, ಶಬ್ದಗಳನ್ನು ಕಲಿಯೋಣ. ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಈ ಬಗ್ಗೆ ನಾನು ಮುಂದಿನ ಅವಧಿಯೊಳಗೆ ಏನು ಮಾಡ್ತೇನೆ? ನಿಮ್ಮ ಜೊತೆಗೆ ಇನ್ನಷ್ಟು ನನ್ನ ವಿಚಾರಗಳನ್ನು ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ತೇನೆ. ಅದಕ್ಕೆ ಇವತ್ತಿನ ವರ್ಗಕ್ಕೆ ವಿರಾಮ ಕೋರೋಣ. ತಮಗೆಲ್ಲರಿಗೂ ಧನ್ಯವಾದಗಳು.